ಮೀಟಿಂಗ್ ಅವರಿಗೆ ಎದ್ದು ಬರ್ಲಿಕ್ಕೆ ಆಗುತ್ತೆ. ಹಾಗಾಗಿ ಅವ್ರು ನಮ್ಗೆ ರಿಕ್ವೆಸ್ಟ್ ಮಾಡಿದ್ದಾರೆ, ನೀವು ಅವ್ರಿಗೆ ಫೋನ್ ಕೊಡಿ, ನಾನು ಬರ್ತೇನೆ 15 ನಿಮಿಷದಲ್ಲಿ ಬರ್ತೀನಿ. ಹಾಗಾಗಿ ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಂಡಿದ್ದು ಅದ್ ಮೈಕ್ ತಗೊಂಡ ಇಲ್ಲ ನಾವು ಅಲ್ಲಿ ಅದ್ ಮಾಡ್ತೇವೆ ಅದೆಲ್ಲ ಮಾಡಬಾರ್ದು. ದಯವಿಟ್ಟು ಬೆಳಿಗ್ಗೆ 4 ಗಂಟೆಗೆ ಎದ್ದು ಬಂದಿದ್ರಿ ಎಲ್ಲ ಹೇಳಿದ್ರೆ ನಮ್ಗೆ ಅರ್ಥ ಆಗತ್ತೆ, ನಮ್ ಪೊಲೀಸ್ ಅವ್ರಿಗೆ ಅರ್ಥ ಆಗುತ್ತೆ. ನೀವು 4 ಗಂಟೆಗೆ ಬರ್ತೀರಿ ಅಂದ್ರೆ ನಾವು ನಿನ್ನೆಯಿಂದ ಅದಕ್ಕೆ ಬೇಕಾದ ಮಾಹಿತಿಯನ್ನು ಕೊಡಿಸಿದ್ದೇವೆ, ನಾವೇ ಕೊಟ್ಟಿದ್ದ. ಆದ್ರಿಂದ ನೀವು ಸ್ವಲ್ಪ ಹೊತ್ತು ಸಮಾಧಾನವಾಗಿ ಇಷ್ಟು ಹೊತ್ತಲ್ಲ ನೀವು ಕಾದ್ರಿ ಮಾಡಿ ಇಷ್ಟೆಲ್ಲ ಮಾಡಿದ್ರಿ. ಹಾಗಾಗಿ ಯಾವುದೇ ಕಾರಣಕ್ಕೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಯಾವುದೇ ಇವತ್ತು ರಾಜಕೀಯ ಚಟುವಟಿಕೆಯ ಕಾರ್ಯಕ್ರಮಗಳಿಗಾಗಲಿ ಅಥವಾ ಚುನಾವಣೆಯನ್ನೇ ಬಹಿಷ್ಕರಿಸುವಂತ ನಿರ್ಧಾರಕ್ಕೆ ಇವತ್ತು ನಮ್ಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಗ್ರಾಮೀಣ ಪ್ರದೇಶದ ರೈತರು ಇವತ್ತು ಕಟಿಬದ್ಧರಾಗಿದ್ದಾರೆ. ಇವತ್ತು ಗ್ರಾಮ ಎಷ್ಟು ರೈತರು ಎಷ್ಟು ಭೂಮಿ ಈಗಾಗಲೇ ನಮ್ಮ ಈಗ ಸಂಬಂಧಪಟ್ಟ ಹಾಗೆ ಪಡೂರಿಯ ಗ್ರಾಮೀಣ ಪ್ರದೇಶ, ಪಟ್ಟಣ ಎರ್ತಳೆಯ ಗ್ರಾಮೀಣ ಪ್ರದೇಶ, ಬೈಂದೂರಿನ ಗ್ರಾಮೀಣ ಪ್ರದೇಶ, ತಕ್ಕರಸೆಯ ಗ್ರಾಮೀಣ ಪ್ರದೇಶಗಳನ್ನ ಕೈ ಬಿಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ. ಆದ್ರಿಂದ ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 11 ವಾರ್ಡಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಕ್ಕೆ ಪ್ರಸ್ತಾವನೆ ವಾಪಸ್ ಬಂದಿದೆ. ನಾನು ಹೇಳ್ತಕ್ಕಂಥದ್ದು ಈಗಾಗಲೇ 11 ವಾರ್ಡಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅಲ್ಲಿ ಕಲಬ ಇರ್ಬೋದು, ಶೃಂಗೇರಿ ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ 11 ವಾರ್ಡಿಗೆ ಸೀಮಿತವಾಗಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಬೈಂದೂರಿಗೆ 11 ವಾರ್ಡಿಗೆ ಸಹ ಸೀಮಿತವಾಗಿ ಮಾಡಿ ಬೈಂದೂರು ಗ್ರಾಮೀಣ ಪ್ರದೇಶವನ್ನ ಗ್ರಾಮ ಪಂಚಾಯತ್ ಅನ್ನಾಗಿ ಮಾಡಬೇಕು ಅನ್ನುವಂಥದ್ದು ರೈತರ ಆಗ್ರಹ.